Look at the question number 71. In an AP, the sum of the first n term is 210 and the sum of the first n minus 1 term is 171. If the first term of progression is 3, then find the progression. Also find the 20th term of progression. So here nth term of AP is an. So here this an is equal to ಏನಾಗುತ್ತೆ the difference between the sum of the first nth term and the sum of the first n minus 1th term ಅಲ್ವಾ. ಸೊ ಏನು an is equal to formula ಏನು sum of nth term minus sum of n minus 1th term ಆಗುತ್ತೆ. So they given Sn is equal to 210 and n minus 1th term ಎಷ್ಟು ಕೊಟ್ಟಿದ್ದಾರೆ 171 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ an ಏನಾಗುತ್ತೆ ಹೇಳಿ 210 minus 171. So this is equal to 39 ಆಗುತ್ತೆ. Okay. So we know the formula for the nth term. So ಏನಾಗುತ್ತೆ nth term an is equal to a plus n minus 1 into d. Here a is the first term and d is the common difference. Also we know the formula for sum of the first n term. So Sn is equal to n by 2 into a plus an. So first term plus last term. So substitute Sn is equal to 210. Okay. So by using this sum formula Sn is equal to n by 2 into a plus an. Okay. So ಇಲ್ಲಿ ನಮಗೆ Sn is equal to ಏನು 210 is equal to n by 2. So ಇಲ್ಲಿ in the given statement if the first term of progression is 3 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ a ಏನಾಗುತ್ತೆ 3 plus an ಎಷ್ಟು ಬಂದಿದೆ ಹೇಳಿ Sn minus Sn minus 1 ಮಾಡಿದಾಗ ಎಷ್ಟು ಬಂದಿದೆ 39 ಬಂದಿದೆ. ಸೊ ಇದು an ಅಲ್ವಾ. ಸೊ ಹಾಗಾಗಿ an ವ್ಯಾಲ್ಯೂ ಏನಾಗುತ್ತೆ 39 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 210 ಇಂಟು ಡಿವೈಡೆಡ್ ಬೈ 2 ಇದೆ ಲೆಫ್ಟ್ ಸೈಡ್ ಹೋದಾಗ ಇಂಟು 2 ಆಗುತ್ತೆ is equal to n into 39 plus 3 ಏನು ಹೇಳಿ 42. ಓಕೆ. ಸೊ 210 into 2 ಏನಾಗುತ್ತೆ ಸೊ ಇಲ್ಲಾಂದ್ರೆ ಏನ್ ಮಾಡೋಣ 210 is equal to n into 42. ಸೊ ಇದನ್ನ ಈ ಕಡೆ ತಗೊಂಡ್ಬಿಡೋಣ ಡಿವೈಡೆಡ್ ಬೈ 2 ಆಗುತ್ತಲ್ವಾ. ಸೊ ಇಲ್ಲೇ ಮಾಡ್ಬೋದಿತ್ತು. ಓಕೆ ಇರ್ಲಿ. ಸೊ 2 1s 2 2s 2 1s. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತಿದು 210 is equal to 21 n ಆಯ್ತು ಅಲ್ವಾ. ಸೊ ಇಲ್ಲೇ ಮಾಡ್ಬೋದಿತ್ತು 39 plus 3 ಏನಾಗ್ತಿತ್ತು 42 ಡಿವೈಡೆಡ್ ಬೈ ಇತ್ತಲ್ವಾ. ಓಕೆ ಒನ್ ಸ್ಟೆಪ್ ಎಕ್ಸ್ಟ್ರಾ ಆಯ್ತು. ಸೊ ಇರ್ಲಿ. ಓಕೆ 210 is equal to 21 n ಆಯ್ತು. ಸೊ n is equal to ಏನಾಗುತ್ತೆ 210 ಡಿವೈಡೆಡ್ ಬೈ 21 ಆಯ್ತು. ಸೊ ಇಲ್ಲಿ ಮಲ್ಟಿಪ್ಲೈ ಇದ್ದಿದ್ದು ಈ ಕಡೆ ಹೋದಾಗ ಡಿವೈಡೆಡ್ ಬೈ ಆಗುತ್ತೆ. ಸೊ 21 1s 21 10s 210 ಆಯ್ತು. ಸೊ n is equal to ಎಷ್ಟು ಬಂತು 10 ಬಂತು. ಓಕೆ. ಸೊ ಈಗ n ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ಫೈಂಡ್ ದಿ ಕಾಮನ್ ಡಿಫರೆನ್ಸ್ d ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಬೈ ಯೂಸಿಂಗ್ ದಿ nth ಟರ್ಮ್ ಫಾರ್ಮುಲಾ. ಸೊ an is equal to a plus n minus 1 into d. So where an is equal to 39, a is equal to 3. First term 3 ಅಲ್ವಾ. ಸೊ n ಬಂದಿದೆ ಎಷ್ಟು 10. ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಡಿಫರೆನ್ಸ್ d ಗೊತ್ತಾಗುತ್ತೆ. ಓಕೆ. ಸೊ an is 39 is equal to 3 plus 10 minus 1 into d. So 39. So plus 3 ರೈಟ್ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್ 3 ಆಗುತ್ತೆ is equal to 10 minus 1 9 into d ಆಗುತ್ತೆ. ಓಕೆ. 39 minus 3 ಏನು ಹೇಳಿ 36
is equal to 9D. So D is equal to ಏನಾಗುತ್ತೆ? So 36 divided by 9 is equal to D. So actually 36 9D ಇದ್ದಿದ್ದು ಇಲ್ಲಿ 9 ಏನಾಗುತ್ತೆ ಲೆಫ್ಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಡಿ ಅನ್ನ ನಾನು ಈ ಕಡೆ ಬರ್ಕೊಂಡಿದ್ದೀನಿ. ಆಕ್ಚುಲಿ ಏನ್ ಮಾಡ್ತೀನಿ ನಾನು ಎವ್ರಿ ಟೈಮು ಡಿ ಇಸ್ ಈಕ್ವಲ್ ಟು 36/9 ಅಂತ ಬರ್ಕೊಳ್ತೀನಿ. ಸೊ ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ ಅಲ್ವಾ, ಸೊ ಅದನ್ನ ಆದಷ್ಟು ಲೆಫ್ಟ್ ಸೈಡ್ ಬರೆಯಕ್ಕೆ ಟ್ರೈ ಮಾಡಿ ಅಷ್ಟೇ. ಓಕೆ, ಸೊ 9 1s 9 4s 36. ಸೊ ಡಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 4 ಬಂತು. ಓಕೆ, ಸೊ ಈಗ ನಮ್ಗೆ ಎ ಗೊತ್ತಾಯ್ತು, ಟಿ ಗೊತ್ತಾಗಿದೆ. ಸೊ ಈಗ ನಾವೇನ್ ಮಾಡೋಣ, ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಫೈಂಡ್ ಔಟ್ ಮಾಡೋಣ, ಸೀಕ್ವೆನ್ಸಸ್ ಅನ್ನು. ಸೊ ಇಲ್ಲಿ ದ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಇಸ್ ಸೀಕ್ವೆನ್ಸ್ ಎ a plus d, a plus 2d, so on ಅಲ್ವಾ. ಸೊ ವಿತ್ a ಏನ್ ಹೇಳಿ, a is equal to 3, d is equal to 4. ಸೊ ಇದೇನಾಗುತ್ತೆ 3, 3 plus 4, 3 plus 2 into 4, so on. ಸೊ ಇದೇನ್ ಬರುತ್ತೆ 3, 7, 4 2s 8, 8 plus 3 is 11, so on. Okay, so arithmetic progression ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಮತ್ತಿನ್ನೇನ್ ಕೇಳಿದಾರೆ ಅವರು, ಆಲ್ಸೋ ಫೈಂಡ್ ದಿ 20th ಟರ್ಮ್ ಆಫ್ AP ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಯೂಸಿಂಗ್ ದಿ ಫಾರ್ಮುಲಾ AN is equal to A plus N minus 1 into D. So here 20th term is equal to A is 3 plus 20 minus 1 into D is 4. So this is equal to 3 plus 19 into 4. So 3 plus 19 into 4 ಏನಾಗುತ್ತೆ 76. 76 plus 3 ಏನಾಗುತ್ತೆ 79. So the 20th term of the progression is 79 and the arithmetic progression is 3, 7, 11, so on. Okay.